ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಜೂನ್ 6, 2025 ಆಷಾಢ ಮಾಸದ ಪ್ರಥಮ ಏಕಾದಶಿಯ ಪ್ರಯುಕ್ತ ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವು 11 ಬಾರಿ ಏರ್ಪಡಿಸಿದ್ದಾರೆ. ಶ್ರೀ ಪಂಚಮುಖಿ ಮಹಾಗಣಪತಿ ದೇವಾಲಯವು 55 ರೋಡ್, ಹನುಮನ್ ನಗರ, ಬೆಂಗಳೂರಿನಲ್ಲಿದೆ. ಶ್ರೀ ಕುಮಾರಸ್ವಾಮಿ ದೇವಾಲಯದ ಸಮೀಪದಲ್ಲಿ. ಆಷಾಢ ಏಕಾದಶಿಯ ಪ್ರಯುಕ್ತ ಶ್ರೀ ವಿಷ್ಣು ಸಹಸ್ರನಾಮವು 11 ಬಾರಿ ಪಾರಾಯಣವನ್ನು ಮಾಡಲು ಹಮ್ಮಿಕೊಂಡಿದ್ದಾರೆ. ಮಧ್ಯಾಹ್ನ ಸುಮಾರು 3 ಗಂಟೆಯಿಂದ ಸಂಜೆ 6-6:30 ತನಕ ಈ ಪಾರಾಯಣದ ಕಾರ್ಯಕ್ರಮ ನಡೆಯಿತು. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿ ಮಾಸದ ಏಕಾದಶಿಯಂದು 2 ಏಕಾದಶಿ ಬರುತ್ತಲ್ಲ, ಎಲ್ಲ ಏಕಾದಶಿಯಲ್ಲೂ ಶ್ರೀ ಪಂಚಮುಖಿ ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಇರುತ್ತದೆ. ವಿಶೇಷ ದಿನಗಳಲ್ಲಿ 11 ಬಾರಿ, ಸಾಮಾನ್ಯ ದಿನಗಳಲ್ಲಿ 3 ಬಾರಿ ಪಾರಾಯಣವನ್ನು ಮಾಡುತ್ತಾರೆ. ಪ್ರತಿ ಹುಣ್ಣಿಮೆಯಲ್ಲೂ ಲಲಿತಾ ಸಹಸ್ರನಾಮ ಹಾಗೂ ಪ್ರದೋಷದಲ್ಲಿ ವಿಷ್ಣು ಸಹಸ್ರನಾಮ, ಇನ್ನು ಹನುಮಾನ್ ಚಾಲೀಸ, ವಿವಿಧ ಪಾರಾಯಣಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಗ್ರೂಪ್ ಮಾಡ್ಕೊಂಡು ಬಂದು ಭಕ್ತಾದಿಗಳೆಲ್ಲ ದೇವಸ್ಥಾನದಲ್ಲಿ ಪಾರಾಯಣವನ್ನು ಮಾಡುತ್ತಾರೆ. ಸೊ ನಾವು ಸಹ ಬಂದಿದ್ದೇವೆ ಸುಮಾರು 5 ಗಂಟೆ ನಂತರ. ಸೊ ಟೆಂಪಲ್ ರನ್ ಹೋಗಿದ್ವಿ. ಮುಂದಿನ ವಿಡಿಯೋದಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿಯ 3 ದೇವಸ್ಥಾನಗಳನ್ನು ವಿಡಿಯೋದಲ್ಲಿ ಹಾಕ್ತೀನಿ, ತಪ್ಪದೇ ವೀಕ್ಷಿಸಿ. ಬನ್ನಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಕೇಳೋಣ. ಸೊ ನಾನು ವಿಷ್ಣು ಸಹಸ್ರನಾಮ ಬುಕ್ ತೊಗೊಂಬಂದು ಅಲ್ಲೇ ಪುಸ್ತಕ ಇಟ್ಟಿರ್ತಾರೆ, ತಗೊಂಡು ಅಲ್ಲೇ ಪಾರಾಯಣ ಮಾಡಿದ್ಮೇಲೆ ನಂತರ ಅಲ್ಲೇ ಇಡಬೇಕು. ಶ್ರೀ ಪಂಚಮುಖಿ ದೇವರ ಗರ್ಭಗುಡಿ ಸುತ್ತಲೂ ಹಿಂದೆ ಅಕ್ಕಪಕ್ಕ ಎಲ್ಲ ಭಕ್ತಾದಿಗಳೆಲ್ಲ ಕುಳಿತು, ಕೆಳಗಡೆ ಕುತ್ಕೊಳ್ಳೋಕ್ಕಾಗದೇ ಇರೋ ಚೇರ್ ಮೇಲೆ ಕುಳಿತು ಶ್ರೀ ವಿಷ್ಣು ಪಾರಾಯಣವನ್ನು ಮಾಡುತ್ತಿದ್ದಾರೆ. ಇಂದು ಶ್ರೀ ಪಂಚಮುಖಿ ಮಹಾಗಣಪತಿಗೆ ಪಾಂಡುರಂಗ ಸ್ವಾಮಿಯ ಅಲಂಕಾರವನ್ನೇ ಮಾಡಿದ್ದಾರೆ. ನೋಡೋಕ್ಕೆ ಶ್ರೀ ಪಾಂಡುರಂಗ ಸ್ವಾಮಿ ದೇವರೇ ಇದ್ದ ಹಾಗಿದೆ. ಪ್ರತಿನಿತ್ಯವೂ ಸಂಜೆ ಸುಮಾರು 5 ಗಂಟೆಯಿಂದ 7 ಗಂಟೆ ತನಕ ಶ್ರೀ ವಿಷ್ಣು ಸಹಸ್ರನಾಮವನ್ನು ಮಾಡಿದರೆ ತುಂಬ ಒಳ್ಳೆಯದು. ಆರೋಗ್ಯ ಕೂಡ ಸುಧಾರಿಸುತ್ತದೆ. ವಿಠ್ಠಲ ನಾಮಸ್ಮರಣೆ ಕೂಡ ನಮ್ಮ ಹೃದಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಭಗವಂತನ ನಾಮಸ್ಮರಣೆಯನ್ನು ಪ್ರತಿನಿತ್ಯವೂ ಮನಸ್ಸಿನಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಕೂಡ ಕುಳಿತುಕೊಂಡು ಸ್ವಲ್ಪ ಸಮಯ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಆರೋಗ್ಯವು ವೃದ್ಧಿಸುತ್ತದೆ ಹಾಗೂ ಮನಸ್ಸಿಗೆ ಸುಖ, ಶಾಂತಿ, ಧೈರ್ಯ ಎಲ್ಲ ಬರುತ್ತೆ. ಆ ಭಗವಂತನ ಆಶೀರ್ವಾದ, ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರುತ್ತೆ. ಈ ಕಲಿಯುಗದಲ್ಲಿ ತುಂಬ ಶ್ರೇಷ್ಠವಾದ ಪಾರಾಯಣ ಯಾವುದು ಗೊತ್ತಾ? ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ. ಆ ಜಗನ್ಮಾತೆಗೆ ಶಂಕರಾಚಾರ್ಯರಿಗೆ ಶ್ರೀ ವಿಷ್ಣುನಾಮ ಪಾರಾಯಣನೇ ಈ ಕಲಿಯುಗದಲ್ಲಿ ತುಂಬ ಮುಖ್ಯ ಅಂತ ಕೂಡ ತಿಳಿಸಿದ್ದಾರೆ. ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ನಮಗೆ ತುಂಬಾ ಅನುಕೂಲ ಕೂಡ ಆಗುತ್ತದೆ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಯುತ್ತದೆ ಮತ್ತು ದಾರಿ ಕೂಡ ಕಾಣುತ್ತೆ. ಆ ಪಾರಾಯಣ ಮಾಡಿ ಅದರ ಅನುಭವನ ಅನುಭವಿಸ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತದೆ ಆ ವಿಷ್ಣು ಪಾರಾಯಣದ ಮಹತ್ವ ಏನು ಅಂತ. ಸೊ ನೀವು ಕೂಡ ಪ್ರತಿದಿನವೂ ಆ ವಿಷ್ಣು ಸಹಸ್ರನಾಮ ಪಾರಾಯಣ 1 ಬಾರಿ ಮಾಡಿ, ಸಂಜೆ 5ರಿಂದ 7 ಮಾಡಿದ್ರೆ ಡಬಲ್ ಪವರ್ ಸಿಗುತ್ತೆ ಬೆಳಗ್ಗೆಕ್ಕಿಂತ. ನಿಮಗೂ ಕೂಡ ಅನುಭವ ಆಗುತ್ತದೆ, ದೈವಿಕವಾದ ಅನುಭವ. ಈಗ ಬಂದಿರುವ ಭಕ್ತಾದಿಗಳಿಂದ ವಿಷ್ಣು ಪಾರಾಯಣ ಮಾಡುವ ಭಕ್ತಾದಿಗಳೆಲ್ಲರಿಗೂ ಬಾಳೆಹಣ್ಣು ಹಂಚ್ತಾ ಇದ್ದಾರೆ ಪುರೋಹಿತರು.
ಸೊ ಗಣೇಶ ಕೂಡ ಬಾಳೆಹಣ್ಣು ಹಂಚ್ತಾರೆ. ಸೊ ಯಾರು ಬೇಕಾದರೂ ಪಾರಾಯಣ ಮಾಡೋರಿಗೆ ಅಲ್ಲಿ ಬಂದು ಎಲ್ಲರಿಗೂ ಏನಾದ್ರು ಹಣ್ಣು ಹಂಪಲು ತಾಂಬೂಲ ಏನು ಬೇಕಾದರೂ ಕೊಡ್ಬೋದು. ಸೊ ನಾವು ಬಾಳೆಹಣ್ಣನ್ನ ತೊಗೊಂಬಂದಿದ್ವಿ. ಪ್ರತಿಯೊಬ್ಬರಿಗೂ ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋರಿಗೆಲ್ಲರಿಗೂ ಬಾಳೆಹಣ್ಣನ್ನ ಕೊಡ್ತಾಯಿದ್ದೀವಿ. ಸೊ ಅದನ್ನು ಗಣೇಶ ಹಾಗೂ ಪುರೋಹಿತರು ದೇವಸ್ಥಾನದ ಸೇವಾಕರ್ತರೆಲ್ಲ ಹಂಚ್ತಿದ್ದಾರೆ. ನೋಡಿ ಗೌರಿ ವಿಷ್ಣು ಪಾರಾಯಣ ಮಾಡ್ತಾ ಇದ್ದಾರೆ ವಿಷ್ಣು ಸಹಸ್ರನಾಮ. ಈಗ ಗಣೇಶ ಕೂಡ ಜಾಯ್ನ್ ಆದ, ವಿಷ್ಣು ಸಹಸ್ರನಾಮ ಮಾಡ್ತಿದ್ದಾರೆ. ಸೊ ನಾವು ಮೂವರು ಕೂತ್ಕೊಂಡು ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ತಲ್ಲೀನರಾಗಿದ್ದೇವೆ. ಸೇವಾಕರ್ತರು ಬಂದಿರುವ ಎಲ್ಲ ಸುಮಂಗಲರಿಗೂ ಅರಿಶಿನ ಕುಂಕುಮ ಹೂವು ಮತ್ತು ಪ್ರತಿಯೊಬ್ಬರಿಗೂ ತಾಂಬೂಲವನ್ನು ನೀಡುತ್ತಿದ್ದಾರೆ. ನೋಡಿ ಸೇವಾಕರ್ತರೆಲ್ಲ ಎಲ್ಲರಿಗೂ ತಾಂಬೂಲ ಹಂಚ್ತಾ ಇದ್ದಾರೆ. ಈಗ ಪ್ರಸಾದ ಕೂಡ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರಿಗೂ ನೀಡ್ತಿದ್ದಾರೆ. ಉಪ್ಪಿಟ್ಟನ್ನ ಬಾಕ್ಸಲ್ಲಿ ಯಾರ್ಯಾರು ಪಾರಾಯಣ ಮಾಡ್ತಾರೋ ಅವ್ರಿಗೆಲ್ಲರೂ ನೀಡ್ತಿದ್ದಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಸಿಹಿ ಕೂಡ ಹಂಚಿದ್ರು ಪುರೋಹಿತರು. ಮೈಸೂರು ಪಾಕ್ನ ವಿಡಿಯೋ ಹಿಡಿದಿಲ್ಲ. ಸೊ ನೋಡಿ ಎಲ್ಲರೂ ಭಕ್ತಾದಿಗಳೆಲ್ಲ ಕೂತ್ಕೊಂಡು ಈಗ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ 11 ಬಾರಿ ಮುಗಿದಿದೆ. ಸತ್ಯನಾರಾಯಣ ಸ್ವಾಮಿ ಶ್ರೀ ಪಾಂಡುರಂಗ ಸ್ವಾಮಿಯ ಭಾವಚಿತ್ರ ಇಕ್ಕಿ ಅಲ್ಲಿ ಪೂಜೆ ಮಾಡಿ ಪ್ರತಿ ಏಕಾದಶಿಯಲ್ಲೂ ಇದೇ ರೀತಿ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯುತ್ತದೆ. ಈಗ ಮಹಾಗಣಪತಿಗೆ ಮಹಾಮಂಗಳಾರತಿ ನಡೀತಿದೆ, ವೀಕ್ಷಿಸಿ. ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್.
ಈಗ ಶ್ರೀ ಮಹಾಗಣಪತಿಯ ಮಹಾಮಂಗಳಾರತಿ ಮುಗಿದಿದೆ. ಬಂದಿರೋ ಭಕ್ತ ಮಹಾಶಯರಿಗೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಧನಿಯಾ ಟೀ ಕೂಡ ಕೊಟ್ಟರು. ಬಿಸಿ ಬಿಸಿಯಾಗಿತ್ತು. ಧನಿಯಾ ಟೀಗೆ ಹಾಲು, ಧನಿಯಾ ಮತ್ತು ಮೆಣಸು, ಬೆಲ್ಲ ಹಾಕಿ ತುಂಬ ಚೆನ್ನಾಗಿ ರುಚಿಯಾಗಿತ್ತು. ಸೊ ಅದನ್ನು ಕೂಡ ಎಲ್ಲರಿಗೂ ಕೊಟ್ಟರು. ನೋಡಿ, ಈಗ ತೀರ್ಥ ಹಾಗೂ ಕಡಲೆಕಾಳನ್ನ ಸ್ವೀಕರಿಸಿ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಧನಿಯಾ ಟೀ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.